ಇವತ್ತು ಫ್ರೆಂಡ್ಶಿಪ್ ಡೇ ಇದೆ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್ಲು ಎಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಹೋಟ್ಲಲ್ಲ, ನಾಯ್ಡು ಹೋಟ್ಲದೇ ಬೇಕು ಅಂತ. ನಾಯ್ಡು ಹೋಟ್ಲಲ್ಲೇ ಬೇಕು ಅಂತ ತುಂಬ ಅದು ಬೈಕೆ ನಮಗೆ. ಚಿಕ್ಕ ವಯಸ್ಸಿಂದ ತಿಂತಾ ಇದ್ವಲ್ಲ, ಅಪರೂಪಕ್ಕೆ ಒಂದ್ಸಲಿನಾದರೂ ತಗೋಬೋಗು ಅಂತ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತುಂಬ ಹೊತ್ತಾಯ್ತಲ್ವಾ ಟಿಫನ್ ಮಾಡಿ, ಹಂಗಾಗಿ ಫ್ರೂಟ್ಸ್ ಕಟ್ ಮಾಡಿದ್ದೀನಿ. ಲಗೇಜ್ ಎಲ್ಲ ಆಲ್ರೆಡಿ ರೆಡಿ ಇದೆ, ನಾನು ಕೂಡ ರೆಡಿಯಾಗಿದ್ದೀನಿ. ಆಲ್ರೆಡಿ ಟೈಮ್ 10 ಆಗೇ ಹೋಯಿತು. 9:30ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಒಬ್ಬರು ಲೇಟು ಅನ್ನೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀವಿ. ನಾವು ಕೂಡ ಹೊರಟಿದ್ದೀವಿ. ಆಲ್ರೆಡಿ 10 ಕಾಲ್ ಆಗಿದೆ ಟೈಮು. 9:30ಗೆ ಹೋಗಬೇಕಾಗಿತ್ತು. ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ಸೊ ಹಂಗಾಗಿ ಹೊರಟಿದ್ದೀವಿ. ಓಲೆ ಬೇರೆ ಚೇಂಜ್ ಮಾಡಿರಲಿಲ್ಲ, ಅದನ್ನು ಚೇಂಜ್ ಮಾಡಿಕೊಂಡು ಫೋನ್ ಮಾಡೋಣಂಗೆ ಹೊರಟ್ರೆ ಕೇಳು. ಅಕ್ಕ ಅಲ್ಲೇ ಕಾಯ್ತವಳೆ, ವೇಟಿಂಗ್ ಫಾರ್. ಯಾವ್ದು ಕಸದ ಕವರ್ ಎತ್ಕೊ ಬಂದವಳೆ? ಇದ್ಯಾವುದೇ ಕಸದ ಕವರು? ಕಸದ ಕವರ್ ಏನದು? ಗಿಫ್ಟ್ ಕವರ್. ಲೋಫರ್ ಗಿಫ್ಟ್ ಆ ಥರ ಎತ್ಕೊಬತ್ತಾರ ಯಾರಾದ್ರು? ಈ ತರ ಕಸದ ಕವರ್ ಅಲ್ಲಿ ಗಿಫ್ಟ್ ತಗೊಬರೋದು ನಿಜವಲ್ಲೂ ಯಾವತ್ತೂ ನೋಡಿರ್ಲಿಲ್ಲ. ಶಾಕ್ ಆಗೋ ಅಂತ ಇನ್ಸಿಡೆಂಟ್ ಇದು. ಕವರ್ ಇಲ್ಲ ಅಂತ ಯಾರಾದ್ರೂ ಕಸದ ಕವರ್ ಅಲ್ಲಿ ತರ್ತಾರ? ಮಟನ್ ಕವರ್. ಮಟನ್ ಏನಾದ್ರು ತಂದ್ಬಿಟ್ಟಿದ್ಯಾ ಏನೋ ಗಿಫ್ಟ್ ಅಂತ? ಚಿಕನ್ ಮಟನ್ ಏನಾದ್ರು ತಂದ್ಬಿಟ್ಟಿದ್ಯಾ ಗಿಫ್ಟ್ ಅಂತ? ಇಲ್ಲ ಇಲ್ಲ ಕಡೆ. ಅಲ್ಲ ಒಂದು ಕವರ್ ಬೇಡವಾ? ಕಲರ್ಗೆ ಬ್ಲಾಕ್ ಕಲರ್ ಕವರ್. ಭಾನುವಾರ ನೀನು, ಅದು ಭಾನುವಾರ ಇವತ್ತು. ಕವರ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಏನಪ್ಪ ಈ ಹುಡುಗಿ ಎಷ್ಟು ಕೆಜಿ ತಗೊಂಡೈತೆ ಮಟನ್ ಕವರ್ ಅಲ್ಲಿ? ಮುಂದಿನ ಕಾರಲ್ಲಿ ಅವ್ರವ್ರೆ ಖುಷಿ ನೋಡಿ ಹುಡ್ರಿಗೆ. ನೀನು ಆಯ್ ಮಾಡ್ತಾರೆ ಅದಕ್ಕೆ. ಕೇಕ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಯಾವ್ದು ತೊಗೊಳ್ಬೇಕಂತ ಗೊತ್ತಿಲ್ಲ ನನಗೆ. ಇದು ನನ್ನ ಔಟ್ಫಿಟ್ಟು ಫ್ರೆಂಡ್ಶಿಪ್ ಡೇಗೆ. ಚೆನ್ನಾಗಿದೆಯಾ? ಎಷ್ಟು ನೋಡಿ, ಇದೇನೋ ಏರಿ ಇದ್ದಂಗಿದೆ ಅಲ್ವಾ, ಕೆರೆ ಏರಿ. ಯಾರು 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 ಇನ್ನೊಂದು 4 ನಿಮಿಷ ಇದೆ. ಫ್ಯಾಂಟಸಿ ಫಾಲ್ಸ್ ವ್ಯೂ. ರೆಸಾರ್ಟ್ ಬಂದಿದ್ದೀವಿ. ಸರ್ ಅದೇ ಕನ್ಫರ್ಮೇಷನ್ ಕೇಳ್ತದೆ ಸರ್. ಓಕೆ ಮಾಣಿಕ್ಯ ಅಂತ ಒಂದು ನಿಮಿಷ ಕೀ ತೋರಿಸಿ ಮೇಡಮ್. ರೂಮ್ ತಗೋಬಿಟ್ಟಿದ್ದಾರೆ. ರೂಮ್ ಅಲ್ಲ ಇದು, ಲಾಕರ್. ಇದು ನನ್ನ ಗಿಫ್ಟ್ ಐಟಮ್ಸ್. ಇದು ಮೇನ್ ಇಂಪಾರ್ಟೆಂಟು. ಇದು ಬ್ಯಾಗ್ ಲಗೇಜ್. ಇದು ಗಿಫ್ಟ್ ಐಟಮ್. ಆಫಲ್ಲ ಬೇಡ ಬೈ. ಇವಾಗ ಕಾಣಿಸ್ತಿದೆ. ಎಲ್ಲಿ ಅಣ್ಣ ಲಾಕರ್ ಹೇಳಿದ? ಇದೇನಾ? ಬಾ ಅಯ್ಯಯ್ಯ ತಗೋಬೈಲಿ. ಇದ್ಯಾವ ಥರ ಲಾಕರು? ಒಳ್ಳೆ ಪಕ್ಷಿಗಳಿದ್ದಂಗೆ. ಯಾವ್ದು ಬೇಕಾದ್ರೂ ತಗೋಬೋದಾ? ಯಾವ್ದಾದ್ರೂ ತಗೋ, ನಿನ್ ಚಾಯ್ಸು. ಅದೇ ಹೇಳ್ತಲ್ವಾ, ಪಕ್ಷಿಗಳು. ನಮ್ಮ ರಮ್ಯ ಅವ್ರು ಹುಡುಕ್ತಾ ಇದಾರೆ ಲಾಕರ್. ಯಾವ್ದು ತಗೊಳ್ಳಿ? ಪಕ್ಷಿಗಳಿದ್ದಂಗಿದೆ ಇದು, ಲಾಕರ್ ಥರ ಇಲ್ಲ. ಗಿಫ್ಟ್ ಅಲ್ಲೇ ಇಟ್ಬಿಡ್ತೀಯ ಇವಾಗಲೇ? ಪಾಪ ನಮ್ಮ ರಮ್ಯರು ತುಂಬ ಕಷ್ಟಪಟ್ಟು. ನನಗೆ ನಗು ತಡಿಯೋಕ್ಕಾಗ್ತಾ ಇಲ್ಲ. ನೋಡೋಣ. ಸರ್ಪ್ರೈಸ್ ಆಗಿದೆ. ಬನ್ನಿ ಲಾಕರ್.
ಎಲ್ಲರಿಗೂ ಸರ್ಪ್ರೈಸ್ ಫಾರ್ ಲಾಕರ್ಸ್. ಇಲ್ಲ ಹೋಗಿಲ್ಲ. ಏ ಲಾಕರ್ ಸರ್ಪ್ರೈಸ್ ಆಗೈತೆ, ಬೇಗ ಬಾ, ಇಲ್ಲಿ ಇಡಬೇಕು. ಕ್ಲೋಸ್ ಆಗ್ಬಿಡುತ್ತೆ ಬೇಗ ಬಾ. ಸಕ್ಕದಾಗಿದೆ. ಏನ್ ಕ್ಲೋಸ್ ಆಗ್ಬಿಟ್ರೆ ನಾವು ಓಪನ್ ಮಾಡಿಸ್ತೀವಿ. ಕಾಸು ಕೊಟ್ಟಿಲ್ವಾ? ಕೀ ಹತ್ರ ಐತೆ. ಯಾರ ಹತ್ರನೇ ಇರ್ಲಿ. ಒಂದು ರೂಮ್ ಎಷ್ಟು ಹೇಳ್ರಿ? 1000 ರೂಪಾಯಿ ಅಂತ. 1000 ರೂಪಾಯಿ ಅಂತ. ರೂಮ್ ಎಷ್ಟು? ಕೋಳಿಗೂಡು ನಾನು ಸ್ಟಾರ್ಟಿಂಗ್ ಬಂದಾಗ ಏನ್ ಕಡೆ ಲಾಕರ್ ಶಾಪ್. ಬೇಕಾ ರೂಮು? ತಗೊಳ್ರಿ ರೂಮ್ಗಳು ಬೇಕು. ನಂದು ಬಿಡಿ. ಸಾಕು. ಹಿಂದಕ್ಕೆ ಹೋಗಿ ಮಾಡುವ ಹಿಂಗೆ ಏಯ್ ಹಿಡ್ಕೊಳ್ಳ ಒಂದು ನಿಮಿಷ. ಆಗಲ್ಲ. ಏ ಇವಳೊಬ್ಳು ವಿಡಿಯೋ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ. ಓಡ್ತಾಯ್ತಾ? ಇವಳನ್ನ ಝೂಮ್ ಹಾಕ್ಲಾ? ಇವಳೇ ಬರ್ಬೇಕು ಸ್ಕ್ರೀನ್ ತುಂಬ. ಆಮೇಲೆ ಎಡಿಟ್ ಮಾಡ್ತೀನಿ. ಇನ್ನೂ ಝೂಮ್ ಹಾಕ್ತೀನಿ. ಅವಳನ್ನ ಹಾಕ್ತೀನಿ. ಅವಳೇ ಸ್ಪೆಷಲಾ? ನಿಮ್ಮ ಯಜಮಾನ್ರನ್ನ ಹಾಕ್ತೀನಿ ಝೂಮ್. ನೀ ಫಸ್ಟ್ ಎಂತ ಝೂಮ್ ಹೇಳ್ತೀನಿ ಫಸ್ಟ್. ನೋಡಿ ಗಾಯ್ಸ್, ಇದೆ ಫಾಲ್ಸ್. ಸಾರಿ ಮಿಸ್ಟೇಕ್ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಫ್ಯಾಂಟಸಿ ಫಾಲ್ಸ್ ವ್ಯೂ ರೆಸಾರ್ಟ್ ಇದು. ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಮುಂದೆ ಹೆಂಗಿದೆ ಅಂತ ನೋಡೋಣ, ಯಾವ್ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ. ನನ್ನ ಹೆಂಡತಿ ಯಾಕೋ ವಿಡಿಯೋಗೆ ಬರೋಕ್ಕೆ ಅಂಜಿಕೆ ಬರ್ತಾವಳೆ. ಅರೆ ಡೈಲಿ ಮಾತ್ರ ಲಾಗ್ ಮಾಡ್ತಾರೆ. ಇವರಿಬ್ರು ಇದಾರಲ್ಲ ಗಾಯ್ಸ್, ಸಖತ್ ಫ್ರೆಂಡ್ ಗಾಯ್ಸ್ ಇವರಿಬ್ರು. ಏನ್ ಗೊತ್ತಾ, ಐ ನೆವರ್ ಸಿ ದಿಸ್ ಕೈಂಡ್ ಆಫ್ ಫ್ರೆಂಡ್ಸ್. ಸಿ ದಿಸ್ ಈಸ್ ಮೈ ವೈಫ್. ಶಿ ಇಸ್ ಮೈ ವೈಫ್. ದಿಸ್ ಈಸ್ ಅಂದ್ರೆ ವಸ್ತು ಅಲ್ಲ, ಅದು ಶಿ ಇಸ್ ಮೈ ವೈಫ್. ಓಕೆ ಗಾಯ್ಸ್, ಎಡಿಟ್ ಮಾಡ್ಕೋತೀವಿ, ತೊಂದರೆ ಇಲ್ಲ. ಶಿ ಇಸ್ ಮೈ ವೈಫ್ ಅಂತ ಹೇಳ್ಬೇಕು ಗೈಸ್. ಇವರು ನಮಗೆ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. 3 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ಟಿದ್ದಾರೆ ಗೈಸ್. ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ಇವರು ಅಷ್ಟೇ ಹೇಳಕ್ಕೆ ಆಗದೆ ಇರೋಂಥ ದೊಡ್ಡ ಸ್ನೇಹ ಆಗ್ಬಿಟ್ಟಿದೆ ನಮ್ಮ ಇಬ್ಬರು ಅಣ್ಣಂದಿರ್ಗುನು. ಆದ್ರೆ ನನ್ನನ್ನು ಮಾತ್ರ ಅವಾಗ ನಮ್ಮ ಆನಂದನ ಬೈದು ಇಡ್ತಾರೆ. ಇತ್ತೀಚೆಗೆ ಚೇಂಜ್ ಆಗ್ಬಿಟ್ಟಳೆ. ಯಾರಿಗೆ ಜಾಸ್ತಿ ಬೈತಾರೋ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಬಜೆಟ್ ಪ್ರಾಬ್ಲಮ್ ಗಂಡ ಹೆಂಡತಿ ಇಬ್ರು ದುಡಿತಾರೆ ಗೈಸ್, ಆಗೋದಿಲ್ಲ ನನಗೆ ಕಷ್ಟ. ನಮ್ಮ ಮನೆಯಲ್ಲಿ ಒಬ್ಬರೇ ದುಡಿಯೋದು, ನಾನು ಹೌಸ್ ವೈಫ್, ಗೊತ್ತು ತಾನೆ. ಸೊ ಸಖತ್ತಾಗಿ ದುಡಿತಾರೆ ಗೈಸ್. ನಾವು ದುಡಿಯೋ 20,000 ಎಲ್ಲೋ ಗಣ ಹೇಳಿ ಉಳಿಸ್ಬೋದು. 20,000ದಲ್ಲಿ ಏನು 20 ಲಕ್ಷ ಖರ್ಚು ಮಾಡೋಣ ಹಂಗೆ ಆಡ್ತಾಳೆ ತಿಂಗಳಿಗೆ. ಇವಳು ಮೇಕಪ್ಗೆ 8,000 ಬೇಕು ಪ್ರತಿ ತಿಂಗಳು. ಇವಳು ಬಟ್ಟೆಗೆ 10,000 ಬೇಕು. ಇನ್ನು ಮಿಕ್ಕದಿನ 2,000 ಇವಳಿಗೆ. ಮಾಡೋದಿಲ್ಲ. ನೋಡ್ರಿ, ಇವಳು ಹಳೆ ಫೋಟೋ ಎಲ್ಲ ಕಳಿಸ್ತೀನಿ. ಲಿಫ್ಟಿಗೆ ಹಾಕತ್ತೀನಿ ಅಷ್ಟೇ. ಇವಳ್ದು ಹಳೆ ಫೋಟೋ ಎಲ್ಲ ಕಳಿಸ್ತೀನಿ. ಅವಾಗ ಹೆಂಗಿದ್ಲು ಈಗ ಹೆಂಗ ಅವಳೆ ಕರೆಕ್ಟಾಗಿ ನೋಡ್ಕೊಡ್ರಿ. ನೋಡ್ರಿ ಹಾಕ್ರಿ ಇವಳ್ದು ಹಳೆ ಫೋಟೋ ಹಾಕ್ರಿ. ಎಂತದಿಲ್ಲ ರೂಮ್ಸ್ ಅಲ್ಲಿ ಸ್ವಲ್ಪ ದಪ್ಪ ಇದ್ವಿ, ಇವಾಗ ಸ್ವಲ್ಪ ಸಣ್ಣ ಆಗಿದೀವಿ ಅಷ್ಟೇ. ಹಿಂಗಿದ್ಲು ಅವಾಗ. ಇಲ್ಲಿ ನೋಡಿ ಚೆನ್ನಾಗಿದೆ, ಬಟ್ ಕ್ಲೀನ್ ಮಾಡಿದ, ನೀಟಾಗಿ ಕ್ಲೀನ್ ಆಗಿಲ್ಲ ಅಷ್ಟೇ. ಕ್ಲೀನ್ ಮಾಡಿದ್ರೆ ಮಾತ್ರ ಸಕ್ಕದ ಇರುತ್ತೆ ಜಾಗ, ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಬೇರೆ ಎಲ್ಲಿ ಮತ್ತೆ ಎಲ್ಲಿ ಮಾಡೋಣ? ಇಲ್ಲೂ ಏನು ಅಷ್ಟು? ಹಾಂ, ಇಲ್ಲೇ ಸಾಕಾ? ಅದೇ ಅವ್ರಿಗೆ ಹೇಳ್ಬೇಕು ಸ್ವಲ್ಪ ಕ್ಲೀನ್ ಮಾಡಿಬಿಡಿ ಇದನ್ನ ಅಂತ. ಪಕ್ಕದಲ್ಲಿ ಕುತ್ಕೋಗೆ ನೀನಲ್ಲಿ. ಪ್ಯಾಂಪರ್ಸ್ ಇದ್ದಂಗಿದೆ ಅದು, ಚಿಕ್ಕ ಮಕ್ಳಿಗೆ ಅದು. ಅದೇನು ಹೇಳ್ತಾ ಇದ್ದೆ ಪ್ಯಾಂಪರ್ಸ್. ಯಾಕೆ ನಾನು ಕೂತ್ಕೋಬೋದು? ಟ್ರೈ ಮಾಡೋಣ ಕುತ್ಕೊಂಡು. ಅಣ್ಣ ಚಿಕ್ಕ ಮಗು ಅಂತ ಇವಾಗ ಹೋಗಿ ಕುತ್ಕೋತಾವ್ರೆ. ನೋಡೋಣ ಅದು ಹೆಂಗೆ ಕುತ್ಕೋತಾರೆ. ಅಣ್ಣ ಕುತ್ಕೋಬೇಕಣ್ಣ. ನಿಂತ್ಕೊಳ್ಳೋಣ ಅಣ್ಣ. ಅದ್ರಲ್ಲಿ ಚಿಕ್ಕ ಮಕ್ಳದಣ್ಣ ಅದು. ಚಿಕ್ಕ ಮಕ್ಳು ಕೂತ್ಕೊಂಡು ಆಡೋಕ್ಕೆ. ಫ್ರೆಂಡ್ಶಿಪ್ ಡೇ ಗಿಫ್ಟ್ ಇದು. ಇವ್ರೆ ನೋಡಿ ಸರ್ ಅಂತ. ನೋಡಿ ಸರ್, ನಾನು ಹೆಂಡ್ತಿ. ಸಾಕಲ್ಲಿ ಮಾಡ್ರಿ. ಆಂಟಿ ಬಂದ್ಲು. ಝೂಮ್ ಬೇರೆ ಮಾಡಾಕ್ತಾರೆ.
ನೀನು ಪೊಲೀಸ್ ಅಂತೆ ಪೊಲೀಸು ಅಲ್ಲ ಕಸದ ಕವರ್ ಅಲ್ಲಿ ತಂದಿದ್ದೆ ನಿನ್ ಗಿಫ್ಟ್ ಏನ್ ಕಾಸ್ಟ್ಲಿ ಹೊಡೆದಾದ್ರೆ ನಿನ್ಗೆ ಎಲ್ಲ ಒಟ್ಟಿಗೆ ಕಟ್ಟಕ್ಕಾಗಲ್ಲ. ಏನ್ ಗೊತ್ತೇನೆ ನಾರ್ಮಲ್ ಕೇಕ್ ಕುಯ್ಯಕ್ ಆಯ್ತಾ ಇಲ್ಲ ಗುರು ಜೀಬುಂಬ ಮುಗಂಬಗೋಗೆ ಮಜಾ ಬಂತು. ಫ್ರೆಂಡ್ಶಿಪ್ ಡೇ ಕಡೆ ನಾವೇ ತಿನ್ಕೋಬೇಕಾ? ಇಲ್ಲ ನಾ ಬರ್ತೀವಿ ತಿನ್ಸಕ್ಕೆ ಇವಾಗ. ನೇ 3 ಜನ ಆದ್ರೆ ಒಟ್ಟಿಗೆ ಬಂದಿಸ್ದಿ ಕೇಕ್ ತಿಂತೀನಿ ಅನ್ಪಲ್ಲ. 4 ಜನ ನ್ಯಾಯ ಮಾಡ್ಕೊಳ್ರಿ. ಎಲ್ಲ ಕೆಂಪು ಬೀಳ್ತಾ ಇದೀರ. ಮನೆ ಮೇಲೆ ರೆಡ್ ಇದೆಯಲ್ಲ ಅದಕ್ಕೆ ಹೆಂಗೋ ತೆಗಿಯೋಣ ನಂಗೆ ಊಟ ಬಾ. ಚೆರಿ ತಿನ್ನು. ಕೆಂಪು ಇರ್ಬೇಕು ನೀನಂತ. ಇದು ನಂದು ನಿಂದು ಎತ್ತಿಕೆ ಹಿಂಗೆ ಕಸದ ಕವರ ಸ್ಟ್ಯಾಂಡ್ ತಂದ್ಬಿಟ್ಟಿರಿ ಲೇಕ್ ಬಿಡ್ಬೋಯ್ತಪ್ಪ. ನಾನು ಅನ್ಕೊಂಡೆ ಮರ್ತೋಯ್ತಾಣ ಸ್ಟ್ಯಾಂಡ್. ನೋಡ್ರಿ ಈ ಭಾನುವಾರದ ಬಾಡು ಊಟ ತರಲ್ಲ ಬಾಡು ಅಂತಂದು ನೋಡಿ ಬಾಡು. ಇದು ನಂದು. ಭಾನುವಾರದ ಬಾಡು ನೋಡ್ರಿ 3 ಕವರ್ ಹೆಂಗೈತೆ. 2 ಈ ತರ ಬ್ಯಾಗ್ ತಗೊಂಡು ಒಂದೊಂದು ಬ್ಯಾಗ್ ಇಟ್ಕೊಬಿಟ್ಟಿದ್ರೆ ಇದು ಯಾವ್ದ್ರದ್ದು? ಇದು ಬಿರಿಯಾನಿ ಕವರ್, ಬಿರಿಯಾನಿ ಬ್ಯಾಗು. ಇದು ಚಿಕನ್ ಕಬಾಬ್. ಇದು ಆಪಲ್ ಬ್ಯಾಗು. ಇದು ಡಿ ಮಾರ್ಟ್ ಬ್ಯಾಗು. ಇದು ದುಡ್ಡು ಕೊಟ್ಟು ತಂದಿರೋದ್ರಿಂದ ಇದೊಂದೇ ಬ್ಯಾಗು. ಇದು ಬಿರಿಯಾನಿ ತಗೊಂಡ್ರೆ ಫ್ರೀ ಬ್ಯಾಗ್. ಇದು ಕಬಾಬ್ ತಗೊಂಡ್ರೆ ಕವರ್ ಫ್ರೀ ಕೊಡ್ತಾರಲ್ಲ ಅದು. ಅವಳೇ ಎಂತ ಜುಪ್ನಿ ನೋಡಿ. ಅಕ್ಕನೇ ಹೇಳ್ಬಿಟ್ಲು, ನಾವೇನು ಹೇಳ್ಬೇಕಾಗಿಲ್ಲ. ಬಾಯಿಗೆ ಬಂದಂಗೆ ಅಂಗಡಿಗಳಿಗೆಲ್ಲ ಬೈತಾರೆ ನನ್ಗೆ ಹೋದ್ರೆ. ಫ್ರೆಂಡ್ ಅವರು ಏನ್ ಅಷ್ಟೊಂದು ಜುಗ್ಗಿತನ ಮಾಡ್ತಾರೆ. ಕಬಾಬ್ ತಗೊಂಡ್ರೆ ಕವರ್ ಫ್ರೀನಾ? ಕವರ್ ತೆಗೆದು ಬಿಟ್ಬಿಡಕ್ಕೆ ಅಣ್ಣ ನನಗೆಲ್ಲ ಅಣ್ಣ ಚೇರು ಅಣ್ಣ ಮೂಲೆ ಆ ಕಡೆಗೆ ಒಂದೈತಣ. ಬ್ರೋ ಟೂ ಚೇರ್ ಇಸ್ ದೇರ್. ಚೆಕ್. ಯಾರ ಫೋನು? ಫಸ್ಟ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬಿಡೋಣ. ಆ ಬ್ಯಾಗ್ ಸೈಡಲ್ಲಿ ಇಡು. ಯಾರ್ದದು ಕೆಂಪು ಬ್ಯಾಗು? ಕೆಂಪು ಬ್ಯಾಗ್ ಯಾರ್ದು ಗಿರಿ? ಹಾಂ ಮಗ ನಂದು ಮಗ ಇಲ್ಲಿ ನೋಡು. ನಂಗೂ ಬೇಕು ಮಗ. ಹುಡಿನ ತೆಗೆಯೋದ್ರಲ್ಲಿ ಅವಳೆ. ರಜಾಟ್ ಫುಲ್ ಡೇ ಇದಾಗೋಯ್ತದ ಆಮೇಲೆ. ಒಂದ್ ನಿಮಿಷ ಇರು ನಂದು ಇದನ್ನ ವಿಡಿಯೋ ಮಾಡ್ಬಿಡು. ನಂದು ಗೊತ್ತಾಯಿದ್ದೀನಿ. ಅದಕ್ಕೆ ಗೊತ್ತಾಗಿದೆ ಅಂತ ಎತ್ಕೊಳ್ಳೋದ ನಾವೇನೆ. ಹಾಂ ಒನ್ ಕಟ್ರೆ ಒಬ್ಬೊಬ್ರು ಒಂದೊಂದು ಏನು ಮಾಡ್ರಿ. ಇನ್ನೊಂದು ಸ್ವಲ್ಪ ಈ ಕಡೆ ಬಾ. ರಮ್ಯನ್ಗೆ ಸೇಮ್ ಡ್ರೆಸ್ ನನಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಇದು. ಗ್ರೀನ್ ಪಿಂಕ್ ಮ್ಯಾಚಿಂಗ್ ಅದು. ಅಯ್ಯೋ ನನಗಾಗ ಡೌಟ್ ಐತೆ. ಇಲ್ಲ ಅದಾಗುತ್ತೆ. ನೀನ್ ತಂದಿರೋದಾಗಿದ್ರೆ ಆಯ್ತಾನೆ ಇರಲಿ. ನಾನು ಹಾಕಿ ನೋಡ್ಬಿಟ್ಟೆ ನಾನು ಆಗಿದೆ. ಆಮೇಲೆ ಲಾಸ್ಟ್ ಹಾಕೋಣ. ನೆಕ್ಸ್ಟ್ ಇವಳಿಗೆ ಹಾಕಿ. ಥ್ಯಾಂಕ್ ಯು. ಸೈಜ್ ಆಗುತ್ತಾ? ಆಗುತ್ತಣ್ಣ. ನಾನು ಹಾಕಿ ನೋಡ್ಬಿಟ್ಟೆ ತಂದೆ. XXL ಲಾಸ್ಟ್ ಲಾರ್ಜ್ ಎಲೆಸ್ಟಿಕ್ದು ಒಳಗೆ ಟೈಟ್ ಆಗ್ಬೋದು. ಆರ್ಡ್ರ್ ಕೊಟ್ಟಿದ್ದೆ ಅವ್ರಿಗೆ. ಇದು ನೋಡಿ ಯಾರು ಕಣ್ಣಲ್ಲಿ ದಯವಿಟ್ಟು ನೀರು ಹಾಕ್ಬಿಡ್ರಿ. ಹಿಗ್ರಿಗೆ ಯಾರಿಗೆ ಸಲ ಗೊತ್ತಿಲ್ಲ ಆ್ಯಕ್ಚುಲಿ ಯಾವ ಡ್ರೆಸ್ ಹಾಕ್ತೀವಿ ಫಾರ್ ದ ಫಸ್ಟ್ ಟೈಮ್ ಯಾರು ಮ್ಯಾಚಿಂಗ್ ಹಾಕದೆ ಅವ್ರವ್ರು ಇಷ್ಟ ಬಂದಿದ್ದ ಕಲರ್ ಹಾಕೋ ಬಂದಿರೋದು. ಹಂಗಿದ್ರು ನೋಡಿ ಫ್ರೆಂಡ್ಸ್, ನನಗೆ ಫ್ರೆಂಡ್ಸ್ ಬೆಲೆ ಹೆಂಗಿದೆ ಗೊತ್ತಿಲ್ದ್ರೂ ಮ್ಯಾಚಿಂಗ್ ತಂದಿದ್ದೀನಿ. ರೆಡ್ ಬೇಕು ಅಂದ್ಲು, ಅವಳ ಹತ್ರ ವೈಟ್ ಇದೆಯಂತೆ. ಅದಕ್ಕೆ ನೋಡು ಪ್ಯಾರೆಟ್ ಗ್ರೀನ್ ಅಂದಮೇಲೆ ನಾನು ಅದೇ ಕಲರ್ ತಂದಿದ್ದೀನಿ ಅಂತ ಬರ್ತಿರೋದು ತಂದಿದ್ದೀನಿ. ಕಟ್ತಾವಳೆ ಅವಳ ಡ್ರೆಸ್ ಕಲರ್ ತಂದ್ಬಿಟ್ಟವಳೆ ಎಲ್ರಿಗೂ, ಎಲ್ಲಾರ್ಗು ಹೈಲೈಟ್ ಸಾರಿ
ಅಂಕಲು ಅದಕ್ಕೆ ಗಿರಿ ನಿನ್ನ ಆಂಟಿಯಿಂದ ಹುಡುಗಿ ಅಂತ ಮಾಡ್ತಾ ಇರೋದು. ಥ್ಯಾಂಕ್ ಯು. ಹುಡುಗಿ ಆಗ್ಬಿಟ್ಟಿದ್ದಾಳೆ ಗಿರಿ. ಇಷ್ಟು ಹೊಗಳಬೇಡ ನೀನು, ಎಕ್ಸೈಟ್ ಆಗ್ಬಿಟ್ಟವಳೆ. ಸಾಯಂಕಾಲ ಅಷ್ಟೊತ್ಕೊಂಡ್ಮೇಲೆ. ಈಗ ಹಿಂಗವಳೆ ಬೆಳ್ಳಿಗೆ ಸಂಜೆ ಮೇಕಪ್ ಎಲ್ಲ ಹೋದ್ಮೇಲೆ ಎಲ್ಲ ತಗೊಳಲ್ಲ ಸರ್ ಯೂಟ್ಯೂಬ್. ಅವಾಗಲೂ ಇನ್ನೊಂದು ಟಚ್ ಅಪ್ ಕೊಟ್ಕೊಡ್ತೀನಿ. ಓ ಟಚಪ್ ಬ್ಯಾಗ್ ಐತೆ. ಒಂಚೂರು ಟೈಟ್ ಹಾಕ್ಬೇಕಾಯ್ತು ಅಂದ್ರೆ ಲಾಸ್ಟ್ ಬಂದಿದೆ ಒಂಚೂರು. ಕ್ಲೋಸ್ ಅಪ್ ಆದರೆ ಸರಿ ಫುಲ್ ಟೈಟ್ ಆಗಿ ಕುಚುಕು ಕುಚುಕು ಕುಚುಕು. ಚಡ್ಡಿ ದೋಸ್ತ್ ಕಣ ಕುಚ್ಚುಕು ಇವರಿಬ್ರು ಪ್ಯಾಂಟ್ ದೋಸ್ತು. ನೆಕ್ಸ್ಟ್ ವರ್ಷ ಚಿನ್ನ ಈ ಸಾಂಗ್ ಬಂದ್ಬಿಟ್ರೆ ಸಾಕು ನಮ್ಮಣ್ಣ. ನಾನು ಬ್ರಷ್ ಇರ್ತೀನಿ, ನೀನು ಬ್ರಷ್ ಇರ್ತಾನ. ನೆಕ್ಸ್ಟ್ ವರ್ಷ ನಿಮ್ದೆ ಹಾಂ ನೆಕ್ಸ್ಟ್ ವರ್ಷ ಬ್ರಾಸ್ಲೆಟ್ ಕೊಡೋಣ. ಆಯ್ತು. ಯಾವುದು? ಯಾವ್ದಾದ್ರು ಚಿನ್ನ ಥರ ಅದ್ರ ಚಿನ್ನ ಅಲ್ಲ. ಅದು ಬೇರೆ, ಅದು ಇವಾಗೆಲ್ಲ ಚಿನ್ನದ ತರ ಬೆಳ್ಳಿಲಿ ಹೇಳ್ಬಿಟ್ರೆ ಸರ್ಪ್ರೈಸ್ ಇರಲ್ಲ. ಅದು ಎಲ್ಲ ಗಿಫ್ಟ್ ತೆಗೆದ್ರು ಏನೇನೈತೆ ಅಂತ ಎಲ್ಲ ಓಪನ್ ಮಾಡ್ತೀನಿ. ಏ ಎಂತದಿಲ್ಲ ಗಿರಿದೆಲ್ಲ ದೊಡ್ಡದಾಗೈತೆ, ಮನೇಲಿ ಓಪನ್ ಮಾಡಕ್ಕಾಗಲ್ಲ, ಇಲ್ಲೇ ಮಾಡ್ಬೇಕೆಲ್ಲ. ಹೌದಾ? ಎಲ್ಲ ಓಪನ್ ಇಲ್ಲ. ಗಿರಿ ದೊಡ್ಡದಾಗೈತಲ್ಲ, ಏನು ವಿಶೇಷ? ಇದೆಲ್ಲ ನಮ್ಮ ಗಿಫ್ಟ್ಗಳು ಇದ್ದು ಒಳಗೆ ಐಟಮ್ ಚಿಕ್ಕದಾಗಿದ್ರೆ ಏನು ಕತೆ ನೋಡಿ. ಅದು ಮನೆ ನೋಡ್ದಾಗ ಎಲ್ಲಿಂದ ಶುರು ಮಾಡಿ? ಯೆಲ್ಲೋ, ರೆಡ್, ಬ್ಲೂ, ಪಿಂಕ್ ಅಂಡ್ ವೈಟ್, ಪಿಂಕ್, ರೆಡ್ ಅಂಡ್ ಯೆಲ್ಲೋ. ಇದು ಫುಲ್ ಗೋಲ್ಡ್. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಫ್ಟ್ ಇದೆ ಈ ಸಲ, ನಾನೇ ಕೊಡ್ತೀನಿ. ಸ್ಪೆಷಲ್ ಆಗಿರ್ಲಿ ಅಂತ. ಹಾಕ್ಬಿಡ್ಲಾ? ಬೇಡ, ನಾನೇ ಕೊಡ್ತೀನಿ. ದೇವ್ರ ಒಳ್ಳೆ ಮಾಡಲಿ. ಅಕ್ಕನಿಗೆ ಭಗವತಿಗೆ ಲೆಟ್ರ್ ಬೇರೆ ಇಟ್ಟರು ಅಕ್ಕ. ಮಾಡಿಲ್ಲ ಅನ್ಸು ಸರ್ ಅವಳು. ರಮ್ಯಾ ರಕ್ತದಿಂದ ಅಂತ ಬರ್ದಿರೋದಂತ ಚಾನ್ಸೇ ಇಲ್ಲ. ಒಳ್ಳೇದಾಗ್ಲಿ, ನಿಮ್ಮ ಮನೆಗೆ ತುಂಬ ಚೆನ್ನಾಗಿ ಬೆಳ್ಕೊಂಡೋಗ್ಲಿ. ಮುಂದಿನ ವರ್ಷಕ್ಕೆ ಹೊಸ ಮನೆ ಕಟ್ಟು, ಹೊಸ ಮನೆ ತಗೋ. ಎಂತ ಆಶೀರ್ವಾದ ಇದು. ನಿನಗೂ ಅಷ್ಟೇ ಹೊಸ ಮನೆ ತಗೋ. ಮುಂದಿನ ವರ್ಷಕ್ಕೆ ಇನ್ನ ಡಬಲ್ ಮನೆ ಅಲ್ಲ, ಟ್ರಿಬಲ್ ಮನೆ ತಗೋ. ಥ್ಯಾಂಕ್ ಯು. ಈಗಿನ ಮನೆಗಳ ಸಾಲ ಬಡ್ಡಿ ಇವಳೆ ನೆಕ್ಸ್ಟ್ ಕಟ್ತಾರೆ. ಹೊಸ ಮನೆ ತಗೋ, ಒಳ್ಳೇದಾಗ್ಲಿ. ಹೊಸ ಮನೆ 3 ಜನ ಓಪನ್ ಮಾಡ್ರ. ಫಸ್ಟ್ ಲೆಟರ್ಸ್ ಓದ್ಬಿಡೋಣ ಒಬ್ಬೊಬ್ರೆ. ಲೆಟರ್ ಓದ್ರಿ. ನೋಡಿ ಕಾಲ ಮೇಲೆ ಕಾಲ ಹಾಕೊಂಡು ಒಳವಿನ ಹುಡುಗರೇ ಅಂತಾರೆ. ಅಣ್ಣ ಓದ್ತೀನಿ ನೋಡು ಬೇಗ. ನಾನು ಹೇಳಿರೋದು ನಮ್ಮ ಅತ್ತಿಗೆ ಬರ್ದಿರೋದು. ಬರ್ದವಳು ಅಂದ್ರೆ ವಾವ್, ಸೂಪರ್ ಆಗಿದೆ ಹ್ಯಾಂಡ್ ರೈಟಿಂಗ್. ಅವ್ರ ಅತ್ತಿಗೆಗೆ ನಮ್ಮ ಅತ್ತಿಗೆ ಬರ್ದಿರೋದು, ಬಟ್ ಹೇಳಿರೋದು ನಾನು. ಥ್ಯಾಂಕ್ ಯು ಸೋ ಮಚ್. ನಾನು ಓದ್ಲಾ ಫಸ್ಟ್? ಒಂದು ನಿಮಿಷ ಇರು. ಹ್ಯಾಪಿ ಇದು ಸೈಡ್ ಇಟ್ಕೊಂಬಂಗೆ. ಹುಷಾರು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಮೈ ಬೆಸ್ಟ್ ಫ್ರೆಂಡ್. ಹಾಯ್ ಗಿರಿ, ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ. ನನಗೆ ನೀನು 7th ಸಿಕ್ಕಿದ್ರೂ ನನಗೆ ಕುಚುಕು ಥರನೇ ಫೀಲ್ ಆಗುತ್ತೆ. ನನ್ನ ಪ್ರತಿ ಒಂದು ಹೆಜ್ಜೆಯಲ್ಲೂ ನಿನ್ನ ಸಪೋರ್ಟ್ ಇದೆ. ನಿನ್ನ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಕಣೆ. ನೀವು 3 ಜನ ಫ್ರೆಂಡ್ಸ್ನ ನಾನು ತುಂಬ ನಂಬುತ್ತೇನೆ. ಕಣ್ಣಲ್ಲಿ ನೀರು ಬರ್ತಾ ಇದೆ ಗಿರಿಗೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಗಿರಿಗೆ. ಡೋ ಮಾಡ್ತಾಳ ಡೋ ಮಾಡ್ತಾಳೆ, ಪಕ್ಕ ಡೋ ಮಾಡ್ತಾಳೆ ಅವಳು. ಹೌದೌದು ನೋಡಿ ಓದು ಡೋಂಟ್ ಕ್ರೈ. ಅಲ್ಲ ಆನಂದ ಬಾಷ್ಪ ಅದು. ನೋಡಿ ಸರ್, ನನ್ನ ಕಣ್ಣಲ್ಲಿ ನೀರು ಬರ್ತೈತೆ. ನೋಡಿ ಸರ್ ನೆಕ್ಸ್ಟು ಯಾವುದೇ ಸಿಚುವೇಶನ್ ನೋಡಿ ಅಣ್ಣ ಕ್ಯಾಮ್ರಾ ಹತ್ರ ತಂದು, ಯಾವುದೇ ಸಿಚುವೇಶನಲ್ಲೂ ನೀನು ನನ್ನ ಬಿಟ್ಟು ಕೊಟ್ಟಿಲ್ಲ, ನಾನು ಬಿಟ್ಟು ಕೊಡಲ್ಲ. ಲೈಫಲ್ಲಿ ಪೂರ್ತಿ ಹೀಗೆ ನನ್ನ ಜೊತೆ ಇರು. ನಾವು 4 ಜನ ಯಾವುದೇ ಸಂದರ್ಭದಲ್ಲೂ ದೂರ ಆಗೋದು ಬೇಡ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟಿ. ಲವ್ ಯು ಮಗ. ಕೆಲಸ ಮಾಡು, ಅದು ಅವಳಿಗೆ ಕೊಡು. ಇವಾಗ ನಿನ್ನ ಅನಿಸಿಕೆ ಹೇಳು ಅಂತ ಅವ್ಳು ಬರ್ದಿರೋದಕ್ಕೆ ನಿನ್ನ ರಿಪ್ಲೈ ಹೇಳು. ಮೇಕಪ್ ಒರ್ಸ್ಕೊಂತವಳೆ. ಮೇಕಪ್ ಏನಿಲ್ಲ, ಸೊ ಪರವಾಗಿಲ್ಲ, ಹೋಲಿ ಬಿಡು, ಸದ್ಯ ಕಣ್ಣೀರು ಒರೆಸ್ಕೊಂಡಿದೀವಿ ಅಂತ ಏನಿಲ್ಲ. ನಂದು ಸೇಮ್ ಫೀಲಿಂಗೇನೆ. ಯಾವತ್ತಿಗೂ ನಾನು ಸಾಯೋವರೆಗೂ ಅವಳು ಬಿಟ್ಕೊಡಲ್ಲ ನನಗೆ. ಇದು 1 ನಿಮಿಷ ಯಾರ್ದು ಓದ್ತಾ ಇದೀವೋ ಅವ್ರದ್ರಲ್ಲಿ ನಾನು ಯಾರು ಲೆಟ್ರ್ ಬರ್ದಿದಾರೆ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳ್ತಾ ಇದೀನಿ. ಅವಳು ನನ್ನ ಬಗ್ಗೆ ಅಷ್ಟು ಹೇಳ್ದೆ. ಭವ್ಯ ಕೆ ಸೊ ಅವಳು ಹೇಳ್ದಂಗೆ ಲೈಫ್ ಲಾಂಗ್ ನಾನು ಅವಳ ಜೊತೆ ಇರ್ತೀನಿ, ನಾನು ಸಾಯೋವರೆಗೂ ಇರ್ತೀನಿ. ಎರಡನೇ ಫ್ರೆಂಡ್ ಆಮೇಲೆ ಹೇಳ್ತೀನಿ ಟ್ಯಾಲೆಂಟ್ ಏನು ಅಂತ. ಅಣ್ಣ ಮನೆ ಬಂದು ಹುಷಾರು, ಪಾತ್ರೆ ಸೋಟೆಲ್ಲ ಎತ್ತಿಕ್ ಬಿಡು ಸೈಡಿಗೆ.
ಹಲೋ ಪಲ್ಲು, ನೀವೆಲ್ಲ ನನಗೆ ಸಿಕ್ಕಿದ್ದು, ನನಗೆ 7th ಸಿಕ್ಕಿದ್ರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಥರನೇ ಫೀಲ್ ಆಗುತ್ತೆ. ನನ್ನ ಪ್ರೀತಿ ಭಾವಗಳ ಟೀಚರ್ ನೀನು. ಸೆಂಟ್ರಲ್ ಇನ್ನೊಬ್ರು ಮಾತಾಡಬಾರ್ದು. ನೀವೆಲ್ಲ ಸಿಕ್ಕಿದ್ದು ನನ್ನ ಲೈಫಲ್ಲಿ ಬೆಸ್ಟ್ ಗಿಫ್ಟ್ ಕಣೆ. ನಾವೆಲ್ಲ ಒಟ್ಟಿಗೆ ಸೇರಿದರೆ ನಮ್ಮಲ್ಲಿ ಖುಷಿ ಲಿಮಿಟ್ ಇರಲ್ಲ. ನೀವು 3 ಜನ ಫ್ರೆಂಡ್ಸ್ನ ನಾನು ತುಂಬ ನಂಬ್ತೀನಿ. ಲೈಫ್ ಪೂರ್ತಿ ಹೀಗೆ ನನ್ನ ಜೊತೆ ಇರು. ನಾವು 4 ಜನ ಯಾವತ್ತೂ ದೂರ ಆಗೋದು ಬೇಡ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟಿ, ಲವ್ ಯು ಕಣೆ. ಡೆಂಟಲ್ ಸ್ಮೈಲ್. ನಿನ್ನ ಒಪಿನಿಯನ್ ಹೇಳಮ್ಮ. ಸೇಮ್ ನಾವು ಯಾವತ್ತೂ ಅವಳಿಗೆ ಅದನ್ನೇ ಹೇಳೋದು, ನಾವು ಚೆನ್ನಾಗಿರ್ತೀವಿ, ನಮ್ಮ ಜೊತೆ ನೀನು ಚೆನ್ನಾಗಿರು, ಲೈಫ್ ಟೈಮ್ ಹಿಂಗೆ ಇರೋಣ ಅಂತ. ದೂರಾಂಕರ ಬಿಟ್ಬಿಡು. ಹಾಂ, ಪೊಗರು ತೋರಿಸ್ಬೇಡ ನಮ್ಮ ಹತ್ರ ಅಂತ ಹೇಳ್ತೀನಿ ಅಷ್ಟೇ. ನಮಗೆಲ್ಲ ಬೇಡ ಅದು ನಾನು ಹೇಳ್ತೀನಿ. ಹಾಯ್ ರಮ್ಯಾ, ನೀನು ನನ್ನ ಸಂಬಂಧಿ ಆದ್ರೂ ನಿನ್ನ ನನ್ನ ಫ್ರೆಂಡ್ ಥರನೇ ನೋಡೋಕ್ಕೆ ಇಷ್ಟ. ನೀನು ನನ್ನ ಆಲ್ ಟೈಮ್ ಅಡ್ವೈಸರ್. ನಿನ್ನ ನನ್ನ ಫ್ರೆಂಡ್ ಅನ್ನೋಕ್ಕೆ ತುಂಬಾ ಖುಷಿ ಕಣೆ. ನೀನು ನನ್ನ ಕೇರಿಂಗ್ ಪರ್ಸನ್. ನೀವು 3 ಜನ ಫ್ರೆಂಡ್ಸ್ನ ನಾನು ತುಂಬ ನಂಬುತ್ತೀನಿ. ಫ್ರೆಂಡ್ಶಿಪ್ಪಲ್ಲಿ ನೀವೇ ನನ್ನ ಪ್ರಪಂಚ. ಯಾವುದೇ ಸಿಚುವೇಶನಲ್ಲೂ ದೂರ ಆಗಬೇಡಿ. ಲೈಫ್ ಲಾಂಗ್ ಹೀಗೆ ಜೊತೆಯಲ್ಲಿ ಇರೋಣ. ನಾವು 4 ಜನ ಯಾವ ಸಂದರ್ಭದಲ್ಲೂ ದೂರ ಆಗೋದು ಬೇಡ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಬೆಸ್ಟಿ, ಲವ್ ಯು ರಮ್ಯಾ. ಚೆನ್ನಾಗಿತ್ತು. ನಾನು ಅವಾಗಲೇ ಏನೋ ಹೇಳ್ಬೇಕಂದ್ರೆ ಅದೇ ಹೇಳೋದು, ಯಾವಾಗ್ಲೂ ಏನು ಹೇಳಬೇಕು ಅಂತ ಫೀಲಿಂಗಲ್ಲಿ ಆ ಟೈಮಲ್ಲಿ ಬರುತ್ತೋ ಅದನ್ನು ಹೇಳ್ಬಿಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ಆಮೇಲೆ ಸ್ವಲ್ಪ ಹೇಳೋದೇನೆಂದರೆ, ಸ್ವಲ್ಪ ನಮಗೆ ನಿಜ ಗೊತ್ತಿರುತ್ತೆ. ನಾನು ನಿಂಗೆ ಏನಂದರೆ ಇದು ಫ್ರೆಂಡ್ಶಿಪ್ ಡೇನೇ ಆಗಿರ್ಬೋದು, ನಮಗೆ ನಿಜ ಗೊತ್ತಿರುತ್ತೆ, ನೀನು ಅದನ್ನು ವಾದಿಸ್ಬೇಡ ಅಂತ ನಾನು ಹೇಳ್ತೀನಿ. ನಮಗೆ ನಿಜ ಗೊತ್ತಿದ್ರು ಸತ್ಯ ಗೊತ್ತಿದ್ದೆ ಅಂತ ನಮಗೆ ಗೊತ್ತಿದ್ರು ಸುಳ್ಳು ಹೇಳ್ತಾಳಲ್ಲ, ಅದು ಬೇಜಾರಾಗತ್ತೆ ಯಾವಾಗಲೂ ಅಷ್ಟೇ. ಹಂಗೆ ಇದಕ್ಕೆ ದುಡ್ಡು ಗಿಡ್ಡು ಅಂಟಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಹೇಳ ನಾನು ಕಾಯಿನ್ ಹಾಕಿದ್ದೀನಿ, ದೊಡ್ಡದಾಯ್ತು ಕಣಲಿ, ಅದು ದೊಡ್ಡದಾಗುತ್ತೆ ಅಂತ ಅವಳು ಅದೇನು ಬೆಳೆಯುತ್ತಲ್ಲ ರಮ್ಯಾ. ದೊಡ್ಡದಾಗುತ್ತೆ, ಅದು ಇನ್ನೂ ದೊಡ್ಡದಾಗುತ್ತೆ. ಬಿಚ್ಬಿಟ್ಟು ಹೆಂಗೆ ಎತ್ಕೊಂಡು ಹೋಗೋದು ಅಂದರೆ ಅಲ್ಲಿ ರೂಮಲ್ಲಿ ಇಕ್ಕೋಣ, ಹೋಗ್ತಾ ಇಸ್ಕೋಣ, ಕಾರಲ್ಲಿ ಇಕ್ಕೋಣ ಅಂತ ಕೂತ್ಕೊಂಡೆ ಮಾಡ್ಬೋದು. ಬೇಡ, ಯಾರಿಗೆ ಯಾವ ಕಲರ್ ಬೇಕು? ಯುವರ್ ಚಾಯ್ಸ್. ಅದರಲ್ಲಿ ಮೊಗ್ಗವೆ, ನೀನೇ ಹೇಳ್ಬೇಕು ಯಾರ್ಯಾರಿಗೆ ಯಾವ್ದು. ನನ್ನ ಪ್ರಕಾರ ನನ್ನ ಗೆಸ್ಸು ಎಲ್ಲೋ ನಂದು ಅಲ್ಲ, ಗೋಲ್ಡ್. ನಿನ್ನ ಡ್ರೆಸ್ ಕಲರೇ ನಿನಗೆ ಕೊಡ್ತಾವಳೆ. ಥ್ಯಾಂಕ್ ಯು. ಫಸ್ಟ್ ಯಾರು ಓಪನ್ ಮಾಡ್ತೀವಿ? 3 ಜನ ಓಪನ್ ಮಾಡ್ರಿ. ಹೆಂಗೆ ಹೆಂಗೆ ಓಪನ್ ಮಾಡಿದ್ದು ಹಿಂಗ ನೋಡ್ರಿ. ಇವಾಗ ತಾನೇ ಬೈದ್ಲು, ಡವ್ ಗೊತ್ತಿದ್ರು ಡವ್ ಮಾಡಿ ಅಣ್ಣ ಅವಳು ಬುದ್ಧಿ ಬಿಡಲ್ಲ. ಅದಂತ ಹೆಂಗ್ ಓಪನ್ ಮಾಡೋದಕ್ಕೆ ಈ ಅಣ್ಣ ಹಂಗಲ್ಲ, ಅವಳು ಕೆಳಗೆ ಉಲ್ಟಾ ಇಟ್ಟೋಳ ಸೀದಾ ಇಟ್ಟೋಳ ಕೇಳಬಾರ್ದು. ಅದೆಲ್ಲ ನಿಂದು ಗ್ಲಾಸ್ ಆಗಿದ್ರೆ ಉಲ್ಟಾ ಇಕ್ಕಿದ್ರೆ ಗೊತ್ತಾಗ್ತಾ ಇತ್ತು. ಇದು ನಮ್ದು ಹಂಗೆಲ್ಲ ಇಲ್ಲ, ನೀನು ಹೆಂಗ್ ಓಪನ್ ಮಾಡಿದ್ರು ನಡೆಯುತ್ತೆ. ಒಂದು ಬಿಂದಿ ಸಿಕ್ಕಿದೆ, ಹೆಂಗ್ ಓಪನ್ ಮಾಡಿದ್ರು ನಡೆಯುತ್ತೆ. ಇವ್ರಿಗೊಂದು ಬಿಂದಿ ಸಿಕ್ಕಿದೆ, ಇವ್ರು ಇನ್ನೂ ತೆಗೆದವ್ರೆ. ಇವ್ರಿಗೊಂದು ಬಿಂದಿ ಸಿಕ್ಕಿದೆ. ನನಗೆ ಕತ್ರಿ ಬೇಕಂತೆ ನೋಡ್ರಿ, ಒಂದು ಟೇಪ್ ತೆಗಿಯೋಕ್ಕೆ. 1 2 3 ಓಪನ್. ಬಾಯಿ ಬಿಟ್ಟು ವಾವಂತ. ಇದು ಫ್ರಿಜ್ ಮ್ಯಾಗ್ನೆಟ್ ವಿತ್ ಬ್ಯಾಡ್ಜ್ ಕೂಡ ಹಾಕೋಬಹುದು. ಫ್ರಿಜ್ ಮ್ಯಾಗ್ನೆಟ್ ಆಗೂ ಯೂಸ್ ಮಾಡ್ಬೋದು, ಮನೇಲಿ ಯೂಸ್ ಮಾಡ್ಲಿ ಅಂತ. ಅಪ್ಪ ಸದ್ಯ ಚೆನ್ನಾಗಿರೋ ನಿನ್ ತರ ಅಂತೂ ಇಲ್ಲ. ನಂಗೆ ಆಕ್ಚುಲಿ ಅದಕ್ಕೆ ಈ ಫೋಟೋ ಇಷ್ಟ ಇತ್ತು. ಚೆನ್ನಾಗಿದೆ But ಅದಕ್ಕೂ ಕಣೆ. ಹಾಕ್ಬೇಕು. ಹಾ? ಚೆನ್ನಾಗಿದೆ. ಇದು ಫ್ರಿಜ್ ಮ್ಯಾಗ್ನೆಟ್, ಫ್ರಿಜ್ ಅಲ್ಲಾದ್ರೂ ಹಾಕು, ಇಲ್ಲ ಅಂದ್ರೆ ಈ ತರ ಟ್ಯಾಗ್ ಆದ್ರೂ ಮಾಡ್ಕೊ, ಅಥವಾ ಬ್ಯಾಗ್ಗಾದ್ರೂ ಹಾಕೋಬಹುದು. ಇದೆಲ್ಲ ನನ್ನ ಮಕ್ಳಿಗೆ ತಗೊಂಡು ಚಾಕ್ಲೇಟ್ ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಅಣ್ಣ. ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್. ಥ್ಯಾಂಕ್ ಯು ರಮ್ಯಾ. ಅದು ನಿಂತರ ಇಲ್ಲ, ಆದ್ರೂ ನಾವು ನಾನೇ ಅದು ಇದು ನಿಂತರನೇ ಇಲ್ಲ. ಇದು ನಾನೇ. ಇಲ್ಲ ಇದು ನಾವು ಒರಿಜಿನಲ್ ಅಪ್ಪ ಇದೆಲ್ಲ. ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಬ್ಯಾಡ್ಜಿಂಗ್ ಹಾಕೊಳ್ಳಿ. ನನಗೆ ಇದೆ ಒಪಿನಿಯನ್ ಹೇಳಿ. ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಚೆನ್ನಾಗಿದೆ. ತಗೊಂಡು ಒಬ್ಬೊಬ್ಬರೇ ಮೈಕ್ ಹೇಳಿ. ಫಸ್ಟ್ ಇಲ್ಲಿಂದ ಶುರು ಮಾಡ್ತೀನಿ. ಫ್ರಿಡ್ಜ್ ಮ್ಯಾಗ್ನೆಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಫ್ರಿಡ್ಜ್ ಮೇಲೆ ಹಾಕಿ ಇಟ್ಬಿಡ್ತೀವಿ. ನೋಡಿದಾಗೆಲ್ಲ ಕಿಚನ್ ಹೋದಾಗೆಲ್ಲ ಫ್ರಿಡ್ಜ್ ತೆಗಿತೀವಿ ಕಂಪಲ್ಸರಿ ಡೈಲಿ. ಸೊ ಅವಾಗ ಆಮೇಲೆ ಇನ್ನೊಂದು ಏನು ಸ್ಪೆಷಾಲಿಟಿ ಎಲ್ಲೋ,
ಕೆಲವೊಂದು ಇವಾಗ ನಾವು ನಾರ್ಮಲ್ ಆಗಿ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಬರ್ತೀವಿ ಆಚೆಗಡೆಯಿಂದ, ಆದ್ರೆ ಅದು ಬಿದ್ದು ಹೊಡೆದೋಗುತ್ತೆ. ಇದು ಯಾವುದೇ ಕಾರಣಕ್ಕೂ ಹೊಡೆದೋಗಲ್ಲ. ಆಮೇಲೆ ಏನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಬ್ಯಾಡ್ ಜಾಗು ಹಾಕೊಂಡು ಹೋಗ್ಬೋದು, ಅಥವಾ ಬ್ಯಾಗ್ ಮೇಲಾದ್ರೂ ಹಾಕೊಂಡು ಹೋಗ್ಬೋದು. ಇಲ್ಲ ಇಲ್ಲ ಇಲ್ಲ, ಇದು ಹಿಂಗೆ ಇಟ್ಟಿದ್ದೀನಿ. ಇನ್ನೂ ಜಾಸ್ತಿ ಹೋಗ್ತೀನಿ. ಯಾವ್ದು ಯಾವ್ದು ಬೇಕಾದ್ರೂ ಎತ್ಕೋಬೋದಾ? ಥ್ಯಾಂಕ್ ಯು ಪಲ್ಲು. ಥ್ಯಾಂಕ್ ಯು. ಹಾರ್ಟ್ ಕೊಟ್ಬಿಟ್ಟವಳೆ, ಹಾರ್ಟ್ ಕೊಟ್ಬಿಟ್ಟವಳೆ. ಒಳಗೆ ಮೇಕಪ್ ಸೆಟ್ ಇದೆಯಾ? ಅದಂತೂ ನಿಜ ಇದೆ. ಒಂದು ಇಲ್ಲಿ ನೋಡಿ, ಇಯರಿಂಗ್ಸು, ಒಂದು ರಬ್ಬರ್ ಬ್ಯಾಂಡು, ಇದು ಕೂತ್ಕೊಂಡಾನೆ ಇದ್ರಲ್ಲೇ. ಆವಾಗ ಒಬ್ಬ ಏನಾರು ಮಾಡ್ಕೊತಾ ಇದ್ರೆ ಲಿಪ್ ಬಾಮ್ ಹಾಕೋ ಅಂತ ಕೊಟ್ಟಳೆ. ಇದು ರಬ್ಬರು, ಇದು ಕ್ಲಿಬ್ಬು. ಎಲ್ಲ ಹಿಂಗಂತವ್ರು ನಮ್ಮನ್ನ. ಇನ್ನೂ ಅಕ್ಕ ಓಪನ್ ಮಾಡಿಲ್ಲ ಇಲ್ಲಿ. ಅಲ್ಲ ನೋಡು ಅಣ್ಣ, ಏನಣ್ಣ ಲಾಸ್ಟ್ ಇಯರ್ ಫಸ್ಟ್ ಆಫ್ ಆಲ್ ನಾವು ಯಾರು ಏನೂ ಕೊಟ್ಟಿಲ್ಲ, ಬರೀ ಬ್ಯಾಂಡ್ ಮಾತ್ರ ಕಟ್ಟಿದ್ದು. ಫಸ್ಟ್ ಟೈಮು ನಾವು. ಓ ಅಣ್ಣ ಯಾವ್ದು ಅನ್ಕೊಂಡಿರೋದು ಹೇಳು. ಮಾಡ್ರಿ. ಥ್ಯಾಂಕ್ ಯು ಪಲ್ಲು, ನಿನ್ನ ಕಡೆಯಿಂದ ತುಂಬ ಚೆನ್ನಾಗಿ ಗಿಫ್ಟ್ ಚೆನ್ನಾಗಿದೆ. ಮತ್ತು ನೀನು ಯಾವಾಗಲೂ ಜೊತೆಗೆ ಹೀಗೆ ಇರು, ಎಂದೆಂದಿಗೂ ನಾನು ಹೀಗೆ ಇರ್ತೀನಿ ಜೊತೆಗೆ. ಗಿಫ್ಟಲ್ಲಿ ಏನು ಇಷ್ಟ ಆಯ್ತು ತುಂಬ? ನನಗೆ ಇದಿಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪಲ್ಲು. ಇದಕ್ಕೆ ನನಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ಇವರಿಬ್ರಿಗೆ ಯಾವ್ದು ಬೇಕಾದ್ರೂ ಒಪ್ಪಿಸ್ಕೊಳ್ಬೋದು, ಇವಳು ಒಪ್ಪೋದೇ ಕಷ್ಟ. ಅದಕ್ಕೆ ಎಷ್ಟು ಇಯರಿಂಗ್ಸ್ ಚೇಂಜ್ ಮಾಡಿದೀನಿ ಗೊತ್ತಾ ನಾನು? ಇದು ಬೇಡ ಅಂದ್ಬಿಟ್ಟು ಲಾಸ್ಟಿಗೆ ಚೆನ್ನಾಗಿದೆ. ಬೊಗಳು ಬೊಗಳೋದೇನಿಲ್ಲ ಅಣ್ಣ, ಎಲ್ಲ ಗಿಫ್ಟ್ ಎರಡೂ ಚೆನ್ನಾಗಿದೆ ನನಗೆ. ಇದು ನಮ್ಮನೆ ಟಿ ವಿ ಸ್ಟ್ಯಾಂಡಲ್ಲಿ ಇಡೋದು, ಇದು ನಮ್ಮನೆ ಬೆಡ್ರೂಮ್ ಒಳಗಡೆ ಎತ್ತಿಟ್ಕೊಳ್ಳೋದು. ಪಾಪ ನಮ್ಮ ಅಣ್ಣ ಯಾವಾಗಲೂ ರೇಗಿಸ್ತಾರೆ ಮೇಕಪ್ ಮಾಡ್ಕತ್ತೆ ಅಂತ, ಅದಕ್ಕೆ ಮಿರಾರು ಕೊಟ್ಟವಳೆ. ಮೇಕಪ್ ಮಾಡ್ಕೊ ನೀಟಾಗಿ ಇದ್ರಲ್ಲೇ ನೋಡ್ಕೊಂಡು ಆರಾಮಾಗಿ ಒಂದು ಲಿಫ್ಟಿಕ್ಕೋ ಕ್ರೀಮ್ ಎಲ್ಲ ಇಟ್ಕೋ, ಕ್ಲೀನಾಗಿ ಮೇಕಪ್ ಮಾಡ್ಕೊ, ಹಿಂಗೆ ನೋಡ್ಕೊ. ಯಾರ್ದು ಕನ್ನಡಿ ಕೊಡು ಅಂತ ಕೇಳೋ ಅವಶ್ಯಕತೆ ಇಲ್ಲ, ಇದ್ರಲ್ಲೇ ನೋಡ್ಕೊಂಡು ಮಾಡ್ಕೊ ಅಂತ ಕೊಟ್ಟಿದ್ದಾಳೆ. ಕನ್ನಡಿ ಕೊಡಿ. ಸಮಸ್ಯೆ ಖಂಡಿತ ಇದೆ. ಕೊಡು. ಒಬ್ಬೊಬ್ರು ಒಂದೊಂದು ಥರ ಕೊಟ್ಟಾಗ ನಾವು ಒಂಥರ ಕೊಡ್ಬೇಕಲ್ಲ, ಅದಕ್ಕೆ ಓಕೆ. ಭಾರವಾಗಿರ್ಲಿ ನೀನು ಹಾಟ್ ಅಂತ. ಓಕೆ, ಯಾಕಂದ್ರೆ ಇವರಿಬ್ರು ಯೂಟ್ಯೂಬ್ ಬ್ಲಾಗರ್ಸ್ ಅಲ್ವಾ, ಸೊ ಮನೇಲಿ ಏನಾರು ಐಟಮ್ ಮಾಡಿದ್ರೆ ಇದ್ರಲ್ಲಿ ಹಾಕೊಂಡು ಯೂಸ್ ಆಗಬೇಕು. ತಿಂದಾಗೆಲ್ಲ ಗಿರಿ 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 ಅಂತ ನೋಡೋದು. ಗಿರಿ ಬಟ್ಲು, ಗಿರಿ ಬಟ್ಲು. ಒಂದಲ್ಲಿ ಗೆದ್ದೆ ನೀನು. ಕಿಚನ್ ಐಟಮ್, ಯಾಕಂದ್ರೆ ಕಿಚನ್ ಅಲ್ಲಿ ಡ್ರೈ ಫ್ರೂಟ್ಸ್ ಹಾಕೋ ಪಲ್ಲು ಹೊಸ ಮನೆಗೆ ಹೋಗಿರೋದಕ್ಕೆ ನಮ್ಗೆಲ್ಲ ಗಿಫ್ಟ್. ಕರೆಕ್ಟಾಗಿ ಅವ್ರ ಬಟ್ಟೆ ಕಲರ್ ಸಿಕ್ಕಿದೆ. ಅದೇನೆ ನೋಡಿ, ಬ್ಲೂಗೆ ಬ್ಲೂ ಇಲ್ಲ. ಎರಡು ಬ್ಯಾಕ್ ನೋಡಿಲ್ಲ. ಅಲ್ಲ ಪರವಾಗಿಲ್ಲ, ಅವರು ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ಗಿರಿ ಪಾಸ್ ಆಗಿದೆ. ಗಿರಿ ಚೆನ್ನಾಗಿದೆ. ಥ್ಯಾಂಕ್ ಯು. ಒಬ್ಬೊಬ್ರು ಹೇಳಿಲ್ವಾ? ಎರಡು ಇಷ್ಟ ಆಯ್ತು, ಎರಡು ಚೆನ್ನಾಗಿದೆ, ಎರಡು ಕೂಡ ಕಿಚನ್ಗೆ ಯೂಸ್ ಆಗುತ್ತೆ, ಮೇನ್ ಮನೆಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಸೇಮ್ ನನಗಿದು ಇಷ್ಟ ಆಯಿತು. ಒಂದೇನಾ? ಲಾಸ್ಟಿಗೆ ಒಂದು ನಿಮಿಷ ಹಂಗೆ ಮಾಡು. ಇದು ಇಷ್ಟ ಆಗಲಿಲ್ಲ ಮತ್ತೆ ಕೊಟ್ಬಿಡ್ಬೇಕು. ಚೆನ್ನಾಗಿದೆ ಕಡೆ, ಲಾಸ್ಟಿಗೆ ಚೆನ್ನಾಗಿದೆ. ನೋಡ ನನ್ಗೇನು ಗೊತ್ತಾ ಇಷ್ಟ ಆಯ್ತು ಅದು ನಿಜವಾಗ್ಲೂ. ಇವಾಗೇನೋ ಒಂದು ಗೋಬಿ ಇಲ್ಲ ಏನೋ ಚಿಕನ್ ಅಣ್ಣ ಗೋಬಿಲೆ ಸ್ನ್ಯಾಕ್ಸ್ ಏನಾದ್ರು ಹಾಕೊಳ್ಳೋದು ಚೆನ್ನಾಗಿದೆ. ಏನೋ ಒಂದು ಮಾಡ್ತೀನಿ. ಅಣ್ಣಗೆ ಬಜ್ಜಿ ತುಪ್ಪ ಕೊಡೋದು ಚೆನ್ನಾಗಿದೆ ಅದು. ನನಗೆ ಇಷ್ಟ ಆಯ್ತು. ಚೆನ್ನಾಗಿದೆ. ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ ನಾವು. ಗೊತ್ತಾ ಇವಾಗ ಏನೋ ಒಂದು ಮಾಡ್ತೀರಾ? ಹಿಂಗಿಡೆ ಪಲ್ಲು.